ಹಲೋ ಮಕ್ಕಳೇ, ನಮಸ್ಕಾರ. ನಿಮ್ಮೆಲ್ಲರಿಗೂ PUC ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಸ್ಟಾಟಿಸ್ಟಿಕ್ಸ್ ಲೆಕ್ಚರರ್ ಕುಮಾರ್. ಮಕ್ಕಳೇ, PU2 ವಿದ್ಯಾರ್ಥಿಗಳೇ, ನಿಮ್ಮ ಎಲ್ಲರ PU ಕ್ಲಾಸಸ್ ಈ ನಡುವೆ ಅಷ್ಟೇ ಸ್ಟಾರ್ಟ್ ಆಗಿದೆ. ಎಸ್, ಆ್ಯಂಡ್ ಈ ವರ್ಷ ನೀವು ಬರಿತಾ ಇರುವಂಥದ್ದು ಬೋರ್ಡ್ ಎಕ್ಸಾಮಿನೇಷನ್. ಸೊ ಸ್ಟಾರ್ಟಿಂಗ್ ಇಂದಾನೆ ಫ್ರಮ್ ದ ಮಂತ್ ಆಫ್ ಜೂನ್ ನೀವು ಸರಿಯಾಗಿ ಪ್ರಿಪೇರ್ ಆಗ್ತಾ ಓದ್ತಾ ಹೋದಲ್ಲಿ ಡೆಫಿನೆಟ್ಲಿ ನಾನು ಹೇಳ್ತಾ ಇದ್ದೀನಿ, ಇವತ್ತು ನಾನು ನಿಮ್ಗೆ ಕೊಡುವಂಥ ಪ್ಲ್ಯಾನ್ಸ್ ಏನಿದೆ ಇದನ್ನೆಲ್ಲ ನೀವು ಫಾಲೋ ಮಾಡಿದಲ್ಲಿ ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ, ಯು ಕ್ಯಾನ್ ಬಿ ದ ಸ್ಟೇಟ್ ಟಾಪರ್. ಮಕ್ಕಳೇ, ಪ್ಲೀಸ್ ಡೂ ಫಾಲೋ ಇಟ್. ಆ್ಯಂಡ್ ಪ್ರತಿಯೊಬ್ಬರು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಎಸ್ ಐ ವಿಲ್ ಬಿ ದ ಸ್ಟೇಟ್ ಟಾಪರ್ ಅಂತ, ಸೊ ದಟ್ ಇಟ್ ರೀಕಾಲ್ಸ್ ಫಾರ್ ಯು ಎವ್ರಿ ಟೈಮ್ ಯು ರಿಮೆಂಬರ್ ದಿಸ್. ಓಕೆ, ಸ್ಟಾರ್ಟ್ ಮಾಡುವ ಇವತ್ತಿನ ಡಿಸ್ಕಷನ್ ಏನು ಅಂತ. ನಾನು ಒಂದು ರೋಡ್ ಮ್ಯಾಪನ್ನು ಹೇಳೋಕ್ಕಿಂತ ಮುಂಚೆ, ಈಗ ಆಲ್ರೆಡಿ ನಿಮಗಿಂತ ಮುಂಚೆ ನಿಮ್ಮ ಸೀನಿಯರ್ ಸೂಪರ್ ಸೀನಿಯರ್ಸ್ ಎಲ್ಲ ಯಾರಿದ್ದಾರೆ ಅವರಲ್ಲಿ ಹಲವಾರು ವಿದ್ಯಾರ್ಥಿಗಳು ರ್ಯಾಂಕ್ ತೊಗೊಂಡಿದ್ದಾರೆ. ಅವ್ರು ಮಾಡಿರುವಂಥದ್ದೇನು ಅಂದರೆ ಹಾರ್ಡ್ ಸ್ಟಡಿ ಮಾಡದೆ ಸ್ಮಾರ್ಟ್ ವರ್ಕ್ ಮಾಡಿದ್ದಾರೆ. ಐ ಹೋಪ್ ಮೆನಿ ಆಫ್ ಯು ಅಂಡರ್ಸ್ಟ್ಯಾಂಡ್ ಹಾರ್ಡ್ ವರ್ಕ್ ಮತ್ತು ಸ್ಮಾರ್ಟ್ ವರ್ಕಿಗಿರುವಂಥ ಡಿಫ್ರೆನ್ಸ್. ಈಗ ಮೆಜಾರಿಟಿ ವಿದ್ಯಾರ್ಥಿಗಳು ಯಾವ ಟ್ರ್ಯಾಪಿಗೆ ಫಾಲ್ ಆಗ್ತಾರೆ ಅಂದರೆ, ಅವರು ಜೂನ್ ಮಂತ್ನ ವೇಸ್ಟ್ ಮಾಡ್ತಾರೆ, ಅಕ್ಟೋಬರ್ ತಿಂಗಳಲ್ಲಿ ಒಂದು ಮಟ್ಟಕ್ಕೆ ಪ್ಯಾನಿಕ್ ಆಗ್ತಾರೆ, ಜೂನ್ ಇಂದ ಅಕ್ಟೋಬರ್ ಡಿಸೆಂಬರ್ವರೆಗೂ ಅವರು ವೇಸ್ಟ್ ಮಾಡಿ ಜನವರಿ ಬರೋಷ್ಟೊತ್ತಿಗೆ ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ, ಈ ಥರ ಮಾಡಬಾರ್ದಾಗಿತ್ತು ಅಂತ ಆವಾಗ ಕೊರಗ್ತಾರೆ. ಆ ಮಿಸ್ಟೇಕ್ ಇವತ್ತು ಆಗಬಾರ್ದು, ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗುವ. ಮತ್ತೊಂದು, ರ್ಯಾಂಕರ್ ಏನು ಮಾಡ್ತಾರೆ, ಅವರು ಒಂದು ಸರಿಯಾದಂಥ ಸಿಸ್ಟಮ್ನ ಫಾಲೋ ಮಾಡ್ತಾರೆ. ಯಾರೋ ಬಂದು ನಾನು ಮೋಟಿವೇಶನ್ ಮಾಡಲಿ, ಆಮೇಲೆ ನಾನು ನೋಡೋಣ, ಅಲ್ಲಿವರೆಗೂ ನನ್ನ ಪಾಡಿ ನಾನು ಇರ್ತೀನಿ. ದೇ ಡೋಂಟ್ ಡೂ ದಟ್. PU2 ಸಕ್ಸಸ್ಗೆ ಏನು ಅಂದರೆ, ಕನ್ಸಿಸ್ಟೆಂಟಾಗಿ ಓದಬೇಕು, ಸಿಂಪಲ್ ರಿವಿಷನ್ ಮಾಡಬೇಕು, ರೈಟಿಂಗ್ ಪ್ರಾಕ್ಟೀಸ್ ಇರಬೇಕು, ಸ್ಮಾರ್ಟ್ ಪ್ಲ್ಯಾನಿಂಗ್ ಇರಬೇಕು. ಓಕೆ, ವೆರಿ ವೆರಿ ಸಿಂಪಲ್ ಸ್ಟ್ರಾಟಜಿ, ನಾನೇನು ಕಷ್ಟದ ಹೇಳ್ತಾ ಇಲ್ಲ. ಅದಾದಮೇಲೆ ಇಫ್ ಯು ಸ್ಟಾರ್ಟ್ ಸ್ಟಡಿಂಗ್ ಫ್ರಮ್ ಜೂನ್ ಓನ್ಲಿ, ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ, ಯು ವಿಲ್ ಬಿ ಅಹೆಡ್ ಆಫ್ 95% ಆಫ್ ದ ಸ್ಟೂಡೆಂಟ್ಸ್ ಇನ್ ದ ಮಂತ್ ಆಫ್ ಜನವರಿ. ಮೀನ್ಸ್ ಜಸ್ಟ್ ಇಮ್ಯಾಜಿನ್, ವೆರಿ ಲೆಸ್ ನಂಬರ್ ಆಫ್ ಸ್ಟೂಡೆಂಟ್ಸ್ ವಿಲ್ ಬಿ ಅಹೆಡ್. ನೀವು ಆ ಲಿಸ್ಟಲ್ಲಿ ಇರಿ, ಡೋಂಟ್ ಸ್ಟೇ ಬ್ಯಾಕ್ ಅಂತ ಹೇಳ್ತಾ, ಇಷ್ಟೊತ್ತು ನಾನು ಏನು ಈ ಪ್ರಾಬ್ಲಮ್ಸ್ ಏನಾಗ್ತಾಯಿದೆ, ಸ್ಟ್ರಾಟಜೀಸ್ ಏನಿರ್ಬೋದು, ಒಂದೊಂದೇ ನಾವು ಮಂತ್ ಬೈ ಮಂತ್ ನಾವು ಪ್ಲ್ಯಾನ್ ಮಾಡ್ತಾ ಹೋದಲ್ಲಿ ಯಾವ ರೀತಿ ನೀವು ಕೂಡ ಟಾಪರ್ ಆಗ್ಬೋದು ನಾವು ಡಿಸ್ಕಸ್ ಮಾಡ್ತಾ ಹೋಗುವ. ಬನ್ನಿ, ಈಗ ನಾವು ವೈ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಫೇಲ್ ಅಂತ ನಾವು ನೋಡೋದಾದರೆ, ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ರ ಕ್ಲಾಸಸ್ನ ಕೇಳಿಸ್ಕೊತಾರೆ, ನೋಡ್ತಾರೆ, ಆದರೆ ಯಾವತ್ತೂ ರಿವೈಸ್ ಮಾಡೋದೇ ಇಲ್ಲ. ದಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಮಿಸ್ಟೇಕ್. ಏನು ನಮ್ಮ ಮೆಮೊರಿ ಪವರ್ ಏನು ಅಂದ್ಕೊಂಡಿದ್ದೀರಾ? ಇವತ್ತು ನೋಡಿದ್ದೀನಿ, ನೀನು 10 ವರ್ಷರೂ ಯಾವ ಡೆಫಿನಿಷನ್ಸ್ಗಳು ನೆನಪಿರುತ್ತಾ, ಫಾರ್ಮುಲಾಸ್ ನೆನಪಿರುತ್ತಾ? ನೋ. ಪದೇ ಪದೇ ರಿವಿಷನ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಆ ಮಿಸ್ಟೇಕನ್ನು ಮಾಡಬಾರ್ದು. ಕೆಲವೊಬ್ರು ಏನು ಮಾಡ್ತಾರೆ, ಕೆಲವೊಂದು ಚಾಪ್ಟರ್ ಸಿಲೆಬಸ್ಸಲ್ಲಿ ಆಬ್ವಿಯಸ್ಲಿ ಐ ಅಂಡರ್ಸ್ಟ್ಯಾಂಡ್, ಕೆಲವೊಂದು ಸಿಂಪಲ್ ಆಗಿರುತ್ತೆ, ಕೆಲವೊಂದು ಚಾಪ್ಟರ್ಸ್ ಲೆಂದಿಯಾಗೂ ಇರುತ್ತೆ, ಕೆಲವೊಂದು ಕಷ್ಟವಾಗೂ ಇರುತ್ತೆ. ಅಂಥದ್ದನ್ನು ಸುಮ್ಮನೆ ಇಗ್ನೋರ್ ಮಾಡುವಂಥದ್ದಲ್ಲ. ಎಫರ್ಟ್ ಹಾಕಿ 1-2 ಸತಿ ಎಕ್ಸ್ಟ್ರಾ ಓದ್ದಲ್ಲಿ ಅದು ಕೂಡ ಈಸಿನೇ. ಸೊ ಆ ಪೋಸ್ಟ್ಪೋನ್ಮೆಂಟ್ ಆಗಬಾರ್ದು. ಅದಾದಮೇಲೆ ರೈಟಿಂಗ್ ಆನ್ಸರ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ವಿದ್ಯಾರ್ಥಿಗಳು ನಾನು ಹೇಳ್ದಂಗೆ ಬರೀ ಓದ್ಕೊಳ್ಳೋದು. ಕೆಲವೊಮ್ಮೆ ನಾನು ವಿದ್ಯಾರ್ಥಿಗಳನ್ನ ಯಾವ ರೀತಿ ನೋಡಿನಂದರೆ, ಅಕೌಂಟೆನ್ಸಿ ಸ್ಟ್ಯಾಟಿಸ್ಟಿಕ್ಸ್ ಕೂಡ ಮ್ಯಾಥ್ಸ್ ಥರನೇ, ಕೆಲವೊಬ್ಬರೆಲ್ಲ ಪಂಟ್ರುಗಳಿರ್ತಾರೆ, ಬರೀ ಓದ್ಕೊಳ್ಳೋದು, ಬರೆದು ಪ್ರಾಕ್ಟೀಸೇ ಮಾಡಲ್ಲ. ಥಿಯರಿ ಆದರೂ ಏನೋ ಒಪ್ಕೊಬೋದು ಒಂದು ಮಟ್ಟಕ್ಕೆ, ಆದರೆ ಮ್ಯಾಥಮೆಟಿಕಲ್ಸ್ ಕ್ಯಾಲ್ಕುಲೇಷನ್ಸ್ ಇದ್ದಾಗಲೂ ಅದನ್ನು ಬರೀದೆ ಪ್ರಾಕ್ಟೀಸೇ ಮಾಡಲ್ಲ ಅಂದರೆ ದಟ್ಸ್ ದ ಬ್ಲಂಡರ್. ದಯವಿಟ್ಟು ಆ ಮಿಸ್ಟೇಕನ್ನು ಮಾಡಲಿಕ್ಕೆ ಹೋಗಬೇಡಿ. ಆ್ಯಂಡ್ ಸ್ಟಡಿಯಿಂಗ್ ವಿತೌಟ್ ಎ ಟೈಮ್ ಟೇಬಲ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಟೈಮ್ ಟೇಬಲ್ ಅಂದರೆ, ಆಯಿತು ನಿಮ್ಮ ಕಾಲೇಜ್ ಅವರ್ಸ್ ಆದಮೇಲೆ ಬಂದು ಕೂತ್ಕೊತಾ ಇದ್ದೀರಾ, ಸೀರಿಯಸ್ಸು ಟೈಮ್ ಟೇಬಲ್ ಹಾಕ್ಕೊಂಡು ನಾನು ಈ ಟೈಮಲ್ಲಿ ಇದನ್ನೇ ಮಾಡಬೇಕು, ನಾನು ಅಷ್ಟೇನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲ, ಬಟ್ ಡಿಸಿಪ್ಲಿನ್ಡಾಗಿ ಫಾರ್ ಕಪಲ್ ಆಫ್ ಅವರ್ಸ್ ನೀವು ಡೈಲಿ 2 to 3 ಸಬ್ಜೆಕ್ಟ್ಸ್ ಆದರೂ ಓದಲೇಬೇಕಾಗತ್ತೆ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಿಸ್ಟಮೆಟಿಕ್ ಆಗಿ ಟೈಮ್ ಟೇಬಲ್ ಅನ್ನೋದು ಇಲ್ಲ ಅಂದಲ್ಲಿ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಈ ಎಲ್ಲ ಇಶ್ಯೂಸ್ ಏನಿದೆ ಇದೆಲ್ಲವನ್ನು ನಾವು ಚೇಂಜ್ ಮಾಡುವ. ಓಕೆ, ಲೆಟ್ಸ್ ಕರೆಕ್ಟ್ ಅವರ್ ಸೆಲ್ಫ್ ಮಕ್ಕಳೇ. ಓಕೆ, ಯು ಶುಡ್ ಕರೆಕ್ಟ್ ಯುವರ್ ಸೆಲ್ಫ್. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ if you are falling into this category. Okay, I hope this is clear to you guys. ಹಾಗಾದರೆ ಈಗ ನಾನು ಹೇಳ್ತಾ ಇದ್ದೆ,
ಒಂದು ರೋಡ್ ಮ್ಯಾಪ್ನ ನಾವು ನೋಡುವ ಅಂತ. ಫಸ್ಟು ಜೂನಲ್ಲಿ ಬೇಸನ್ನು ಬಿಲ್ಡ್ ಮಾಡುವ. ಅದಾದಮೇಲೆ ಜುಲೈಯಲ್ಲಿ ಇಫ್ ವಿ ಸ್ಟಾರ್ಟ್ ಟು ಪ್ರಾಕ್ಟೀಸ್ ಫ್ಯೂ ಡಿಸಿಪ್ಲಿನರಿ ಥಿಂಗ್ಸ್ ಓವರ್ ದ ಪೀರಿಯಡ್ ಆಫ್ ಟೈಮ್, ಅದೇನಾಗುತ್ತೆ ಅದು ನಮ್ಮ ಹ್ಯಾಬಿಟ್ ಆಗಿಬಿಡುತ್ತೆ, ಅದು ನಮ್ಮ ಡೈಲಿ ಲೈಫ್ ಸ್ಟೈಲ್ ಥರ ಆಗುತ್ತೆ. ಫಸ್ಟ್ ಜೂನ್ ಮಂತ್ ಕೂತು ಸಿಸ್ಟಮೆಟಿಕ್ಕಾಗಿ ಒಂದು ಬೇಸಿಕ್ ಹ್ಯಾಬಿಟ್ಸ್ ನಾವು ಕೂತು ಓದಲಿಕ್ಕೆ ಸ್ಟಾರ್ಟ್ ಮಾಡುವ. ಬಿಕಾಸ್ ದಟ್ಸ್ ವಾಟ್ ಮೆನಿ ಸ್ಟೂಡೆಂಟ್ಸ್ ಡಸಂಟ್ ಡು. ಅದನ್ನು ಮಾಡಿದಾಗ ಒಂದು ಡೈಲಿ ರೋಟೀನ್ ಆ್ಯಂಡ್ ಹ್ಯಾಬಿಟ್ಸ್ ಅನ್ನೋದು ಫಿಕ್ಸ್ ಆಗುತ್ತೆ. ಅದಾದಮೇಲೆ ಸೆಲ್ಫ್ ಚೆಕ್ ನಿಮಗೆ ಗೊತ್ತಾಗತ್ತೆ. ನಿಮಗೆ ಟು ಬಿ ವೆರಿ ಹಾನೆಸ್ಟ್ ಮಕ್ಕಳೇ, ನಿಮ್ಮನ್ನು ಜಡ್ಜ್ ಮಾಡಲಿಕ್ಕೆ, ನಿಮ್ಮನ್ನು ನೀವೇ ಅಸೆಸ್ ಮಾಡ್ಕೊಳ್ಳಿಕ್ಕೆ ಯಾರು ಹೊರಗಿನವ್ರು ಹೇಳಬೇಕಾಗಿಲ್ಲ. ನಿಮ್ಮನ್ನು ನಿಮ್ಮ ಜೊತೆ ನೀವೇ ಕಂಪೇರ್ ಮಾಡ್ಕೊಳ್ಳಿ. ದಟ್ಸ್ ದ ಬೆಸ್ಟ್ ಥಿಂಗ್. ಹೌ ಐ ವಾಸ್ ಪರ್ಫಾರ್ಮಿಂಗ್ ಅರ್ಲಿಯರ್, ಆಫ್ಟರ್ ಬಿಲ್ಡಿಂಗ್ ಆಲ್ ದೀಸ್ ಹ್ಯಾಬಿಟ್ಸ್ ನಾನೀಗ ಕರೆಂಟ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತಾಯಿದ್ದೀನಿ. ಸೆಲ್ಫ್ ಅಸೆಸ್ಮೆಂಟ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾರು ಹೊರಗಿನವ್ರು ಬಂದು ಹೇಳೋವಂಥದ್ದು ಬೇಡ. ಯು ಆರ್ ದ ಬೆಸ್ಟ್ ಪರ್ಸನ್ ಟು ಜಡ್ಜ್ ಯುವರ್ ಸೆಲ್ಫ್ ಮಕ್ಕಳೇ. ಆ್ಯಂಡ್ ನೆವರ್ ಎವರ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಅದರ್ಸ್ ಅಂತ ಹೇಳುತ್ತಾ ಸೆಲ್ಫ್ ಚೆಕ್ ಮಾಡುವ. ನಿಮ್ಮ ಆಗಸ್ಟ್ ಮಂತ್ ಬಂದಾಗ ನಿಮ್ಮ ಕ್ವಾರ್ಟರ್ಲಿ ಟೆಸ್ಟ್ ಕೂಡ ಇರುತ್ತೆ. ಸೊ ನೀವು ಹಾಕ್ತಾ ಇರೋಂಥ ಎಫರ್ಟಿಗೆ ಪ್ರತಿಫಲವೇನು, ಯಾವ ರೀತಿ ನೀವು ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ದೀರಾ, ಯು ವಿಲ್ ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್ ವೆರಿ ಬೆಟರ್. ಅದಾದ ಮೇಲೆ ಸೆಪ್ಟೆಂಬರಲ್ಲಿ ಇರುವಂಥ ಎಲ್ಲ ಸ್ಕಿಲ್ ಸೆಟ್ನು ಅಪ್ಲೈ ಮಾಡುವ. ಫೋಕಸ್ಡಾಗಿ ಅಕ್ಟೋಬರಿಂದ ಫುಲ್ಲು ಸೀರಿಯಸ್ ಮೋಡ್ಗೆ ಹೋಗುವ. ಬೈ ಎಂಡ್ ಆಫ್ ಡಿಸೆಂಬರ್ ಆ್ಯಂಡ್ ಜಾನ್ ಯು ವಿಲ್ ಬಿ ರೆಡಿ ಫಾರ್ ಫೈನಲ್ ಎಕ್ಸಾಮಿನೇಷನ್. ಆ ರೀತಿ ತಯಾರಾಗುವ. ಓಕೆ, ಸೊ ಈಗ ಹೇಳ್ತಾ ಇದ್ನಲ್ಲ ಈ ರೋಡ್ ಮ್ಯಾಪ್ ಏನಿದೆ ಅಂತ. ಈಗ ನಾನೇನು ಹೇಳ್ತಾ ಇದ್ನಲ್ಲ, ಎವ್ರಿ ಮಂತ್ ಹ್ಯಾಸ್ ಎ ಮಿಷನ್. ಪ್ರತಿಯೊಂದು ತಿಂಗಳು ಒಂದೊಂದು ಮಿಷನ್ ಇದೆ, ಒಂದೊಂದು ಮೈಲಿಗಲ್ಲು. ಇಫ್ ವಿ ಜಸ್ಟ್ ಫಾಲೋ ದಿಸ್ ಸಿಸ್ಟಮ್, ಖಂಡಿತ ಹೇಳ್ತಾ ಇದ್ದೀನಿ, ರ್ಯಾಂಕ್ ವಿಲ್ ಜಸ್ಟ್ ಫಾಲೋ ಯು ಗೈಸ್. ಓಕೆ, ಇದನ್ನು ನಾವು ಫಾಲೋ ಮಾಡುವ ಅಂತ ಹೇಳುತ್ತಾ ಈಗ ಜೂನ್ ಬಿಲ್ಡ್ ದ ಬೇಸ್. ಮಕ್ಕಳೇ, ನಾನು ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಹೇಳ್ತೀನಿ. ವೆನ್ ಇಟ್ ಕಮ್ಸ್ ಟು ಅಕಾಡೆಮಿಕ್ಸ್, ದ ಮಂತ್ ಆಫ್ ಜೂನ್ ಆ್ಯಂಡ್ ಜುಲೈ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಆ್ಯಂಡ್ ದೀಸ್ ಟು ಆರ್ ಆಲ್ಸೋ ದ ಬೆಸ್ಟ್ ಮಂತ್ಸ್, ನಾಟ್ ಓನ್ಲಿ ಫಾರ್ ಸ್ಟೂಡೆಂಟ್ಸ್, ಆಲ್ಸೋ ಫಾರ್ ಟೀಚರ್ಸ್. ಯಾಕಂದರೆ ಈ 2 ತಿಂಗಳು ಯಾವ ರೀತಿ ಇರತ್ತಂದರೆ ಮಕ್ಕಳೇ, ಯಾವುದೇ ಗೌರ್ಮೆಂಟ್ ಹಾಲಿಡೇಸ್ ಇಲ್ಲ, ಹಬ್ಬಗಳಿರೋದಿಲ್ಲ, ಹಾಲಿಡೇಸ್ ಏನು ಇಲ್ಲದೆ ಕಂಟಿನ್ಯೂಸ್ ಆಗಿ ಕ್ಲಾಸಸ್ ನಡೀತಾ ಇರುತ್ತೆ. ನೀವು ಅದನ್ನು ಬೆಸ್ಟ್ ಟೈಮ್ ಅಂತ ತಿಳ್ಕೊಳ್ಳಿ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ಲಿಕ್ಕೆ ಕೂಡ. ಟೀಚರ್ಸು ಕೂಡ ಒಂದು ಕಂಟಿನ್ಯೂಸ್ ವೇಯಲ್ಲಿ ವಿತೌಟ್ ಎನಿ ಆಬ್ಸ್ಟಿಕಲ್ ಪಾಠ ಮಾಡಲಿಕ್ಕೆ ಹೇಗೆ ಇವೆರಡು ಬೆಸ್ಟ್ ಮಂತ್ಸು, ನಿಮಗೂ ಕೂಡ ಅಷ್ಟೇ. ದೀಸ್ 2 ಮಂತ್ಸ್ ಈಸ್ ದ ಬೆಸ್ಟ್ ಪೀರಿಯಡ್ ಟು ಸ್ಟಾರ್ಟ್ ಸ್ಟಡಿಂಗ್ ಆ್ಯಂಡ್ ಸೆಟ್ ದ ಬೇಸ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್. ಓಕೆ, ಮೊದಲನೇದು ಸ್ಟ್ರಾಂಗ್ ಬೇಸಿಕ್ಸನ್ನು ನಾವು ಸೆಟ್ ಮಾಡ್ಕೊಬೇಕು, ಸ್ಪೀಡನ್ನಲ್ಲ. ಈಗಷ್ಟೇ ನೀವು PU1 ಇಂದ PU2ಗೆ ನೀವು ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಈ PU2 ಏನಿರುತ್ತೆ, ಸಬ್ಜೆಕ್ಟ್ಸ್ ಆಬ್ವಿಯಸ್ಲಿ ಸೇಮ್ ಇದೆ, ಆದರೆ ಈಗ ನೆಕ್ಸ್ಟ್ ಲೆವೆಲ್ಗೆ ಬಂದಿದ್ದೀರಾ PU2. ಕೆಲವೊಂದು ಸಬ್ಜೆಕ್ಟ್ಸ್, ಈಗ ಫಾರ್ ಎಕ್ಸಾಂಪಲ್ ಅಕೌಂಟೆನ್ಸಿಯಲ್ಲೇ ಹಲವಾರು ಕಾನ್ಸೆಪ್ಟ್ಸ್ ನೀವು PU1ಅಲ್ಲಿ ಏನು ಕಲ್ತಿರ್ತೀರ, PU2ಗೂ ಹಲವಾರು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅದನ್ನೇನಾದ್ರು ಮರ್ತಿದ್ದಲ್ಲಿ ಫಸ್ಟ್ ಅದನ್ನು ರಿವೈಸ್ ಮಾಡಿ. ಓಕೆ, ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಸ್ವಲ್ಪ ಟೈಮ್ ಗ್ಯಾಪ್ ಆದಮೇಲೆ ಮತ್ತೆ ಓದಲಿಕ್ಕೆ ಎಲ್ಲರೂ ಕೂಡ್ತಾ ಇರ್ತೀರ. ಒಂದೇ ಸತಿ ನಾನೆಲ್ಲ ಕೂತು ಓದ್ತೀನಿ, ಫಾರ್ಮಿಗೆ ಬರಲ್ಲ. ಸ್ವಲ್ಪ ಪ್ರಾಕ್ಟೀಸ್ ಸೆಷನ್ ಅಂತ ತಿಳ್ಕೊಳ್ಳಿ ಜೂನ್ ಮಂತನ್ನು. ಇಲ್ಲಿ ಸ್ಪೀಡ್ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ನೀವು ಓದಿರೋದನ್ನು ಸರಿಯಾಗಿ ಓದಿ ಮುಗಿಸ್ತಾ ಇದ್ದೀರ ಅನ್ನೋದ್ರ ಬಗ್ಗೆ ಸರಿಯಾದಂಥ ಗಮನವಿರಲಿ. ಎರಡನೇದು, ಪ್ರತಿಯೊಬ್ಬರು ಏನು ಮಾಡಬೇಕು, ಸರಿಯಾಗಿ ಕ್ಲಾಸಸ್ನ ಅಟೆಂಡ್ ಆಗಲೇಬೇಕು. ಬಂಕ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಸೀರಿಯಸ್ಸಾಗಿ ಪ್ರತಿಯೊಬ್ಬರು ಕ್ಲಾಸಸ್ನ ಅಟೆಂಡ್ ಆಗಿ ಆ್ಯಂಡ್ ಅದರ ನೋಟ್ಸ್ ಮಾಡೋದು ಅಷ್ಟೇ ಅಲ್ಲದೆ 45 ಮಿನಿಟ್ಸ್ ಓದಿದರೆ ನೆಕ್ಸ್ಟ್ 5-10 ಮಿನಿಟ್ಸ್ ವಿತೌಟ್ ಫೇಲ್ ಅದನ್ನು ರಿವಿಷನ್ ಕೂಡ ಮಾಡಿ. ಓಕೆ, ಮತ್ತೊಂದು ಕಿವಿ ಮಾತು, ಒಂದು ಸಿಂಪಲ್ ಚಿಕ್ಕ ನೋಟ್ಬುಕ್ ಅಥವಾ ಒಂದು ಶೀಟ್ಸನ್ನು ಮೇಂಟೈನ್ ಮಾಡಿ. ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಬೋದು, ಅಕೌಂಟೆನ್ಸಿ ಆಗಿರ್ಬೋದು, ಹಲವಾರು ಇಂಪಾರ್ಟೆಂಟ್ ಫಾರ್ಮುಲಾಸ್ಗಳೆಲ್ಲ ಏನಿರುತ್ತೆ ಅದನ್ನೆಲ್ಲ ನೋಟ್ ಮಾಡಿ ಇಟ್ಕೊಳ್ಳಿ ಚಾಪ್ಟರ್ ವೈಸ್. ಸೊ ನಿಮ್ಗೆ ಯಾವಾಗ ಬೇಕಾದ್ರೂ ಟಿಪ್ಪಣಿ ಥರ ಇದ್ದಲ್ಲಿ ಬೇಗ ನೋಡಿ ಓದ್ಕೊಬೋದು. ಬರೀ ಸ್ಟ್ಯಾಟಿಸ್ಟಿಕ್ಸ್ ಅಕೌಂಟೆನ್ಸಿ ಅಷ್ಟೇ ಅಲ್ಲ, ನೀವು ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ ಆಗಿದ್ರು ಕೂಡ ಕೆಲವೊಂದು ಕೋಡಿಂಗಲ್ಲೆಲ್ಲ ಸಿಂಟ್ಯಾಕ್ಸ್ ಇರುತ್ತೆ ಅಲ್ವಾ, ಆ ಸಿಂಟ್ಯಾಕ್ಸ್ಗಳನ್ನೆಲ್ಲ ಬರೆದು ಇಟ್ಕೊಳ್ಳಿ ನೀಟಾಗಿ. ಸೊ ಅವಾಗವಾಗ ಅದನ್ನು ನೋಡ್ತಿದ್ರೆ ನೀವು ಅದನ್ನು ಹೆಚ್ಚಿನ ಕಾಲ ಸರಿಯಾಗಿ ನೆನ್ಪಿಟ್ಕೊಬೋದು. ಓಕೆ, ಸೊ ಇನ್ ದ ಮಂತ್ ಆಫ್ ಜೂನ್ ಒಂದು ಬೇಸನ್ನು ಸೆಟ್ ಮಾಡುವ. ಜುಲೈ ತಿಂಗಳು ಬಂದಾಗ ಈಗ ಇಲ್ಲೇನು ಮಾಡಬೇಕು, ವೆರಿ ವೆರಿ ಇಂಪಾರ್ಟೆಂಟ್, ಕ್ಯಾಶುಯಲಾಗಿ ಹೋಗೋದಲ್ಲ. ಈಗ ನನಗೇನೋ ಆಗಿದೆ, ಸ್ವಲ್ಪ ರೆಸ್ಟ್ ಮಾಡೋಣ, ಸ್ವಲ್ಪ ದಿವಸ ಬಿಟ್ಬಿಡೋಣ, ಬೇಡ.
Now go one step harder on yourself. Okay, ಒಂದು ಲೆವೆಲ್ ಜಸ್ಟ್ ಪುಷ್ ಯೋರ್ ಸೆಲ್ಫ್. ಸ್ವಲ್ಪ ವೀಕೆಂಡ್ ಕೂಡ ರಿವಿಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ವೀಕೆಂಡು ಸ್ಯಾಟರ್ಡೆ ಸಂಡೇ ಯಾರು ಓದ್ತಾರೆ ಸರ್? ದಯವಿಟ್ಟು ಆ ಥರ ತಪ್ಪು ಮಾಡ್ಲಿಕ್ಕೆ ಹೋಗ್ಬೇಡಿ. ಆಬ್ವಿಯಸ್ಲಿ ಯು ಗಿವ್ ಟೈಮ್ ಟು ಯುವರ್ ಫ್ರೆಂಡ್ಸ್, ಫ್ಯಾಮಿಲಿ, ಟು ಯುವರ್ ಪರ್ಸ್ನಲ್ ವರ್ಕ್ ಆಲ್ಸೋ. ಹಾರ್ಡ್ಲಿ ನಾನು ನಿಮಗೇನು ಹೇಳ್ತೀನಂದರೆ ಜಸ್ಟ್ 1 to 2 hours ರಿವಿಷನ್ ಮಾಡಿ, ದಟ್ಸ್ ಮೋರ್ ದೆನ್ ಎನಫ್. ಓಕೆ, ಯಾಕಂದರೆ ನೀವೆಲ್ಲ ಓದಿ ಮುಗಿಸಿರ್ತೀರ. ಪ್ರತಿಯೊಂದು ಸಬ್ಜೆಕ್ಟ್ಗೂ, ಫಾರ್ ಎಕ್ಸಾಂಪಲ್ 4 ಕೋರ್ ಸಬ್ಜೆಕ್ಟ್ಸ್ಗೆ ಹಾಫ್ ಆನ್ ಅವರ್ ಟೈಮ್ ಕೊಡಿ. ಅರ್ಲಿ ಮಾರ್ನಿಂಗ್ 1 hour, ಸಾಯಂಕಾಲ ಯಾವಾಗಲಾದ್ರು ಸುಸ್ತಾದಾಗ ಮಲ್ಕೊಳ್ಳೋಕ್ಕಿಂತ ಮುಂಚೆ ಎಲ್ಲ ರೆಸ್ಟ್ ಎಲ್ಲ ಮಾಡಿ ಮುಗಿಸ್ತೀರ. ಇನ್ನೇನು ಸ್ವಲ್ಪ ಹೊತ್ತಿರುತ್ತೆ, 1 hour ಓದ್ಕೊಳ್ಳಿ. ಮತ್ತು ನೈಟ್ ಟೈಮ್ ಅಥವಾ ಈವ್ನಿಂಗ್ ಟೈಮಲ್ಲಿ ಆದಷ್ಟು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಇರೋಂಥ ಸಬ್ಜೆಕ್ಟ್ಸನ್ನು ನೋಡಿ. ಡೇ ಟೈಮಲ್ಲಿ ಅಥವಾ ಮಾರ್ನಿಂಗಲ್ಲಿ ಸ್ವಲ್ಪ ಥಿಯರಿ ಸಬ್ಜೆಕ್ಟ್ಸನ್ನು ಓದ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಬರೆದು ಪ್ರಾಕ್ಟೀಸ್ ಮಾಡಿ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಸ್ ಐ ವಾಸ್ ಸೇಯಿಂಗ್, ಫಾರ್ ಅಕೌಂಟ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಸುಮ್ಮನೆ ಓದ್ಲಿಕ್ಕೆ ಹೋಗಬೇಡಿ, ಬರೆದು ಪ್ರಾಕ್ಟೀಸ್ ಮಾಡಿ. ಬಿಕಾಸ್ ನಾಟ್ ಓನ್ಲಿ ರೈಟಿಂಗ್, ಆಲ್ಸೋ ಯೂಸಿಂಗ್ ದ ಕ್ಯಾಲ್ಕುಲೇಟರ್ ಪ್ರಾಪರ್ಲಿ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಸ್ಟ್ಯಾಟಿಸ್ಟಿಕ್ಸ್ಗಾಗಿರ್ಬೋದು, ಅಕೌಂಟೆನ್ಸಿ ಆಗಿರ್ಬೋದು, ಆ ಸ್ಪೀಡ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನೀವು ಎಷ್ಟು ಕ್ವಿಕ್ ಆಗ್ತಿರೋ ನೀವು ಅಷ್ಟೇ ಟೈಮ್ನ ಉಳಿಸ್ತೀರಾ. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಯುಟಿಲೈಸ್ ದಟ್ ಟೈಮ್ ಟು ರೀಚೆಕ್ ಯುವರ್ ಆನ್ಸರ್ಸ್ ಇನ್ ದ ಫೈನಲ್ ಎಕ್ಸಾಮ್ ಆಲ್ಸೋ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಪ್ರತಿ ವಾರ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ. ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಕ್ವೆಶನ್ಸು, ಕೊಟ್ಟಿರುವಂಥ ಹೋಮ್ವರ್ಕ್ ಕ್ವೆಶನ್ಸ್ ಮಾಡಿ. ಕ್ವೆಶನ್ ಬ್ಯಾಂಕಲ್ಲಿರುವಂಥ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗಿ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನೀವು ಕ್ವೆಶನ್ ಬ್ಯಾಂಕಲ್ಲಿರುವಂಥ ಕ್ವೆಶನ್ಸ್ನೆಲ್ಲ ಓದಿದ್ರೆ ಫೈನಲ್ ಎಕ್ಸಾಮ್ಗೂ ಅದೇ ಟೈಪ್ ಆಫ್ ಕ್ವೆಶನ್ಸ್ ರಿಪೀಟ್ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ. ಸೊ ಸ್ಟಡಿ ಎವ್ರಿ ಸಬ್ಜೆಕ್ಟ್ ವೀಕ್ಲಿ. ಒಂದೊಂದು ವಾರಕ್ಕೆ ಒಂದೇ ಸಬ್ಜೆಕ್ಟ್ ಅಂತ ಹಿಡಿಬೇಡಿ. ಇಟ್ ಶುಡ್ ಬಿ ಮಿಕ್ಸ್ಚರ್ ಆಫ್ ಆಲ್ ದ ಸಬ್ಜೆಕ್ಟ್ಸ್. ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಐ ವಿಲ್ ಡೂ ಇಟ್ ಲೇಟರ್ ಅಂತ ನೀವೇನಾರು ಅಂದ್ಕೊಂಡ್ರೆ ಇಟ್ ವಿಲ್ ನೆವರ್ ಎವರ್ ವರ್ಕ್. ಓಕೆ, ಸೊ ಜೂನಲ್ಲಿ ಒಂದು ಬೇಸಿಕ್ ಹ್ಯಾಬಿಟ್ ಆಗಿದೆ, ಬೇಸ್ ಸೆಟ್ ಆಗಿದೆ. ಒಂದು ಲೆವೆಲ್ ನೆಕ್ಸ್ಟ್ ತೊಗೊಂಡೋಗಿ ಡಿಸಿಪ್ಲಿನಾಗಿ ನೆಕ್ಸ್ಟ್ ಮಂತು ಪ್ರಾಕ್ಟೀಸ್ ಮಾಡಿ. ಯು ಆರ್ ಆಲ್ಮೋಸ್ಟ್ 85% ಡನ್. ಇಲ್ಲಿವರೆಗೂ ನೀವು ಕರೆಕ್ಟಾಗಿ ವರ್ಕ್ ಮಾಡಿದಲ್ಲಿ ಆಟೋಮೆಟಿಕಲಿ ಅದು ನಿಮಗೆ ಹ್ಯಾಬಿಟ್ ಆಗುತ್ತೆ. ನೀವು ಫೈನಲ್ ಎಕ್ಸಾಮಿನೇಷನ್ ಆಗೋವರೆಗೂ ಈ ಡಿಸಿಪ್ಲಿನ ಬಿಟ್ಕೊಡಲ್ಲ ಅಂತ ನನ್ನ ನಂಬಿಕೆ ಮಕ್ಕಳೇ. ಪ್ರತಿಯೊಬ್ಬರು ಇದನ್ನು ಚಾಚು ತಪ್ಪದೆ ಪಾಲಿಸಬೇಕು. ಈಗ ಆಗಸ್ಟ್ ಮಂತ್ ಬಂತು, ನಿಮ್ಮ ಸೆಲ್ಫ್ ಚೆಕ್ ಮಂತ್. ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಈ ತಿಂಗಳಲ್ಲಿ ನೀವು ಎಕ್ಸಾಮಿನೇಷನ್ಗೆ ಒಳಗೊಳ್ತೀರಿ. ಫಸ್ಟ್ ಕ್ವಾರ್ಟರ್ಲಿ ಟೆಸ್ಟ್ ಈ ತಿಂಗಳಲ್ಲಿ ಕಂಡಕ್ಟ್ ಮಾಡ್ತಾರೆ. ಇದು ನಿಮಗೆ ಒಂಥರ ಸೆಲ್ಫ್ ಚೆಕ್. ಈ 2 ತಿಂಗಳಿಂದ ನೀವು ಕಷ್ಟಪಟ್ಟು ಶ್ರಮ ಹಾಕಿ ಓದಿದ್ದೀರ. ನಿಮ್ಮ ಎಫರ್ಟ್ಸ್ ಯಾವ ರೀತಿ ನಿಮಗೆ ಹೆಲ್ಪ್ ಆಗ್ತಾಯಿದೆ ಅದನ್ನು ಚೆಕ್ ಮಾಡುವಂಥ ಸಮಯ. ಹೌ ಕ್ಯಾನ್ ಯು ಅನಲೈಸ್ ಯುವರ್ ಸೆಲ್ಫ್? ಅಂಡರ್ ಪ್ರೆಷರ್ ಒಂದು ಟೆಸ್ಟನ್ನು ಬರಿತಾ ಇದ್ದೀರಾ, ಅದರ ರಿಸಲ್ಟ್ ಯಾವ ರೀತಿ ಇದೆ, ಯು ವಿಲ್ ಬಿ ಏಬಲ್ ಟು ಚೆಕ್ ಯುವರ್ ಸೆಲ್ಫ್. ಇಲ್ಲಿ ನಿಮಗೆ ಗೊತ್ತಾಗತ್ತೆ ಆವಾಗ ಯಾವ ಸಬ್ಜೆಕ್ಟಲ್ಲಿ ಏನಾದ್ರು ಮಾರ್ಕ್ಸ್ ಚೂರು ಕಡಿಮೆ ಬಂದಲ್ಲಿ ಎಲ್ಲಿ ಸ್ವಲ್ಪ ವೀಕ್ ಇರ್ಬೋದು, ಅಥವಾ ಯಾವುದು ವೀಕ್ ಚಾಪ್ಟರ್ಸ್ ಇದೆ, ನೀವು ಎಲ್ಲಿ ಸರಿಯಾಗಿ ಎಫರ್ಟ್ ಇನ್ನೂ ಜಾಸ್ತಿ ಹಾಕಬೇಕು ಅಂತ ಗೊತ್ತಾಗತ್ತೆ. ಮತ್ತೊಂದು ನೀವು ಮಾಡ್ತಾ ಇರುವಂಥ ಮಿಸ್ಟೇಕ್ಸು ಏನಿದೆ ಅಂತ ಗೊತ್ತಾಗತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಅಕಸ್ಮಾತ್ ಇಲ್ಲಿ ಮಿಸ್ಟೇಕ್ಸ್ ಆದರೂ ನೀವು ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ. ಓಕೆ, ಬಿ ಹ್ಯಾಪಿ ದಟ್ ಯು ಆರ್ ಅನಲೈಸಿಂಗ್ ಯುವರ್ ಮಿಸ್ಟೇಕ್ಸ್. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್, ಈ ಮಿಸ್ಟೇಕ್ಸ್ನ ಸರಿ ಮಾಡಿಕೊಂಡು ಯು ಶುಡ್ ಮೇಕ್ ಶೋರ್ ಇಟ್ ಶುಡ್ ನಾಟ್ ರಿಪೀಟ್ ಇನ್ ದ ಅಪ್ಕಮಿಂಗ್ ಟೆಸ್ಟ್ ಆರ್ ದ ಫೈನಲ್ ಎಕ್ಸಾಮಿನೇಷನ್. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಅದಾದಮೇಲೆ ನಿಮಗೆ ನೀವೇ ಚಾಪ್ಟರ್ ವೈಸ್ ಟೆಸ್ಟ್ಗಳನ್ನ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಯಾವತ್ತು ಮಾರ್ಕ್ಸ್ ಎಲ್ಲರೂ ಒಂಚೂರು ಹೆಚ್ಚು ಕಡಿಮೆ ಆಯಿತು ಅಂದರೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಡೆಫಿನೆಟ್ಲಿ ದೇರ್ ಇಸ್ ಅಪ್ಕಮಿಂಗ್ ಟೆಸ್ಟ್ ಆಲ್ಸೋ, ಫೈನಲ್ ಎಕ್ಸಾಮಿನೇಷನ್ ಆಲ್ಸೋ. ಯು ಕ್ಯಾನ್ ಕೋಪ್ ಅಪ್ ಆ್ಯಂಡ್ ಸ್ಕೋರ್ ವೆರಿ ಹೈ. ಓಕೆ, 1-2 ಮಾರ್ಕ್ಸಿಂದ ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ನಾನು ನಿಮ್ಗೆ ಹೇಳಿದ್ನಲ್ಲ, ಇಲ್ಲೇನಾದ್ರು ಅಕಸ್ಮಾತ್ ಕಡಿಮೆ ಬಂದಲ್ಲಿ ಗುಡ್ ನ್ಯೂಸ್, ಇನ್ ಎ ವೇ ನಿಮ್ಮನ್ನು ನೀವು ಸರಿ ಮಾಡಿಕೊಳ್ಳಲಿಕ್ಕೆ. ಇಫ್ ಇಟ್ ಈಸ್ ಆಲ್ ಫೈನ್, ಯು ಆರ್ ಸ್ಕೋರಿಂಗ್ ವೆರಿ ವೆಲ್, ಆಸಮ್, ನೋ ವರೀಸ್. ಇದು ನಿಮ್ಗೆ ಅಪ್ಲೈ ಆಗೋದೇ ಇಲ್ಲ. ಓಕೆ, ಅಕಸ್ಮಾತ್ ಆದಲ್ಲಿ ಯು ಸ್ಟಿಲ್ ಹ್ಯಾವ್ ದ ಟೈಮ್ ಟು ಫಿಕ್ಸ್ ಇಟ್. ಈಗ ಆಗಸ್ಟ್ ಆಯಿತು, ನೆಕ್ಸ್ಟ್ ಸೆಪ್ಟೆಂಬರ್ ತಿಂಗಳು ಬಂತು. ನಾವು ಇಲ್ಲಿ ನಾನು ಹೇಳ್ತಾಯಿನಿ, ನಾವು ಟೇಕ್ ಮಿಡ್ ಟರ್ಮ್ ಸೀರಿಯಸ್ಲಿ ಅಂತ. ಯಾಕೆ ಇಲ್ಲೇ ಹೇಳ್ತಾಯಿನಿ ಗೊತ್ತಾ? ನೀವು ಮಿಡ್ ಟರ್ಮ್ ಎಕ್ಸಾಮ್ ಬರೆಯೋದು ಸೆಪ್ಟೆಂಬರಲ್ಲ, ಈಗ ಅಕ್ಟೋಬರಲ್ಲಿ ಬರೆಯೋದು. ಈಗಷ್ಟೇ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಆಗಸ್ಟಲ್ಲಿ ಆಗಿರೋಂಥ ಟೆಸ್ಟಲ್ಲಿ ಏನಾದ್ರು ಮಿಸ್ಟೇಕ್ಸ್ ಎಲ್ಲ ಆಗಿರುತ್ತೆ. ನಿಮಗೆ ಏನು ಗೊತ್ತಿದೆ, ವೀಕ್ ಪಾಯಿಂಟ್ಸ್ ಏನು, ಸ್ಟ್ರಾಂಗ್ ಪಾಯಿಂಟ್ಸ್ ಏನು ಅಂತೆಲ್ಲ ಗೊತ್ತು. ಕರೆಕ್ಟಾ? ಯು ಶುಡ್ ಸ್ಟಾರ್ಟ್ ವರ್ಕಿಂಗ್ ಆನ್ ಆಲ್ ದೋಸ್ ಥಿಂಗ್ಸ್ ವೆರಿ ವೆರಿ ಸೀರಿಯಸ್ಲಿ.
ಯಾಕಂದರೆ ನೆಕ್ಸ್ಟ್ ಆಫ್ಟರ್ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ನೀವು ಮಿಡ್ ಟರ್ಮ್ ಎಕ್ಸಾಮಿನೇಷನ್ನ ಬರಿತಾ ಇರ್ತೀರ. ಸೊ ಅದಕ್ಕೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ, ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಅರ್ಥ ಆಗುತ್ತೆ, ಯಾವ ಕ್ವಶನ್ಸ್ ತುಂಬ ರಿಪೀಟ್ ಆಗಿದೆ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆ್ಯಂಡ್ ಕ್ವಶನ್ಸ್ ಅರ್ಥ ಆಗುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಸರಿಯಾಗಿ ಬರೆದು ಪ್ರಾಕ್ಟೀಸ್ ಮಾಡಿ, ರೈಟಿಂಗ್ ದ ಫುಲ್ ಆನ್ಸರ್ಸ್. ಪ್ರೆಸೆಂಟೇಷನ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದ ಬೋರ್ಡ್ ಎಕ್ಸಾಮಿನೇಷನ್. ಅದಾದಮೇಲೆ ಪ್ರತಿಯೊಂದಕ್ಕೂ ನೀವು ಶಾರ್ಟ್ ಸಮರಿ ನೋಟ್ಸ್ ಅಥವಾ ರಿವಿಷನ್ ಶೀಟ್ಸ್ ಮಾಡಿಟ್ಕೊಳ್ಳಿ, ಸೊ ದಟ್ ಯು ಕ್ಯಾನ್ ಅನಲೈಸ್ ಯುವರ್ ಸೆಲ್ಫ್ ಬಿಫೋರ್ ಗೋಯಿಂಗ್ ಟು ದ ಎಕ್ಸಾಮಿನೇಷನ್. ಪ್ರತಿಯೊಂದನ್ನು ಓದಿ ರೆಡಿಯಾಗಿರ್ಬೋದು. ಯಾಕೆ ಇಲ್ಲಿ ಮತ್ತೊಮ್ಮೆ ಸೀರಿಯಸ್ಸಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇರುವಂಥದ್ದು, ಇನ್ ಕೇಸ್ ಇವನ್ ಇಫ್ ಯು ಹ್ಯಾವ್ ಮಿಸ್ಡ್ ಎನಿಥಿಂಗ್ ಮೈನ್ಯೂಟ್ ಇನ್ ದ ಪ್ರೀವಿಯಸ್ ಟೆಸ್ಟ್, ಅದೇ ಸಿಲೆಬಸ್ ವಿತ್ ದ ಎಕ್ಸ್ಟೆಂಡೆಡ್ ಚಾಪ್ಟರ್ಸ್ ನಿಮಗೆ ಮಿಡ್ ಟರ್ಮಲ್ಲಿ ಬರಿತಾ ಇರ್ತೀರ. ಸೊ ಪ್ರತಿಯೊಂದಕ್ಕೂ ಇಲ್ಲಿ ಪ್ರಿಪೇರ್ ಆಗಿ ಮುಗಿಸ್ಬೇಕು ಇನ್ ದ ಮಂತ್ ಆಫ್ ಸೆಪ್ಟೆಂಬರ್. ಅದಾದಮೇಲೆ ಇಲ್ಲಿ ಸೀರಿಯಸ್ ಮೋಡ್. ಅಕ್ಟೋಬರ್ ತಿಂಗಳಲ್ಲಿ ಹಬ್ಬಗಳಿರುತ್ತೆ, ಅದಷ್ಟೇ ಅಲ್ಲದೆ ಎಕ್ಸಾಮಿನೇಷನ್ಸು ಬರಿತಾ ಇದ್ದೀರಾ. ಆಫ್ಟರ್ ಮಿಡ್ ಟರ್ಮ್ ಎಕ್ಸಾಮ್ ಎಲ್ಲ ವಿದ್ಯಾರ್ಥಿಗಳು ಹಬ್ಬದ ಮೂಡಾಗಿರುತ್ತೆ. ರಜೆ ಸ್ವಲ್ಪ, ಎಕ್ಸಾಮ್ಸ್ ಆಗಿದೆ, ರಿಲ್ಯಾಕ್ಸೇಷನ್ನು. ಇಷ್ಟು ದಿವಸ ಓದಿದ್ನಲ್ಲ, ರಿಲ್ಯಾಕ್ಸ್ ಆಗೋಣ. ಓಕೆ, ಹಬ್ಬ ಇದೆ, ಫ್ಯಾಮಿಲಿ ಟೈಮ್ ಕೊಡ್ತೀರಾ, ರಿಲ್ಯಾಕ್ಸ್ ಆಗಿರ್ತೀರ. ಆದರೆ ಟಾಪರ್ಸ್ ಏನಿರ್ತಾರೆ, ಇಲ್ಲಿಂದ ನೆಕ್ಸ್ಟ್ ಗೇರಿಗೆ ಶಿಫ್ಟ್ ಮಾಡ್ತಾರೆ. ದೇ ಗೋ ಟು ದ ನೆಕ್ಸ್ಟ್ ಗೇರ್, ಅಂದರೆ ಸ್ಪೀಡ್ ಇನ್ನೂ ಇನ್ಕ್ರೀಸ್ ಮಾಡ್ತಾರೆ. ದಟ್ಸ್ ವಾಟ್ ಇವನ್ ಯು ಹ್ಯಾವ್ ಟು ಡೂ. ಡೋಂಟ್ ಸ್ಲೋ ಡೌನ್ ಹಿಯರ್. ಯಾಕಂದರೆ ಈ ತಿಂಗಳಲ್ಲಿ ನೀವು ಸಿಲೆಬಸ್ನ ಸರಿಯಾಗಿ ಓದಿ ಮುಗಿಸಿದಲ್ಲಿ ಅಕ್ಟೋಬರ್ ಆ್ಯಂಡ್ ನವಂಬರ್ ಮಂತ್, ನಾನೇನು ಹೇಳ್ತೇನೆ, ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೊಂದು ನಿಮ್ಗೆ ಹೇಳುವಂಥ ಕಿವಿ ಮಾತು, ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು ಇದು, ನೀವು ಫೈನಲ್ ಎಕ್ಸಾಮಿನೇಷನ್ ಬರೆಯುವಂಥದ್ದು 80 ಮಾರ್ಕ್ಸಿಗೆ ಅಲ್ವಾ. ಆ್ಯಂಡ್ ಫಸ್ಟ್ 20 ಮಾರ್ಕ್ಸ್ ಕಂಪಲ್ಸರಿ ಕ್ವಶನ್ಸ್. ಉಳಿದ 60 ಮಾರ್ಕ್ಸ್ ಏನಿದೆ ಅಲ್ಲಿ 2 ಮಾರ್ಕ್ ಕ್ವಶನ್ಸ್ ಆಗಿರ್ಬೋದು, 5, 10, 8, 12 ಅಕಾರ್ಡಿಂಗ್ ಟು ವೇರಿಯಸ್ ಸಬ್ಜೆಕ್ಟ್ಸ್ ಮಾರ್ಕ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ನಿಮ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು, ಪ್ರತಿಯೊಂದು ಸೆಕ್ಷನ್ಸಲ್ಲೂ ನಿಮಗೆ ಎಕ್ಸ್ಟ್ರಾ ಕ್ವಶನ್ಸ್ ಇದ್ದೇ ಇರುತ್ತೆ. ಸೊ ಪ್ಲ್ಯಾನ್ ಅಕಾರ್ಡಿಂಗ್ಲಿ. ಓಕೆ, ಎಲ್ಲ 100% ಓದಿರಲೇಬೇಕಂತೇನಿಲ್ಲ. ಔಟ್ ಆಫ್ 8 ಇಫ್ ಯು ಹ್ಯಾವ್ ಟು ಆನ್ಸರ್ 4 or 5, ಅಟ್ಲೀಸ್ಟ್ 6ಗೆ ಪ್ರಿಪೇರ್ ಆಗಬೇಕು. ಬೈ ದ ಟೈಮ್ ಯು ಕಂಪ್ಲೀಟ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಆಲ್ರೆಡಿ ನೀವು 4-5 ಆನ್ಸರ್ ಮಾಡೋಷ್ಟು ರೆಡಿ ಆಗಿಬಿಟ್ಟಿರ್ತೀರ. ಸೊ ಯು ವಿಲ್ ಬಿ ಆಲ್ಮೋಸ್ಟ್ 80 to 85% ರೆಡಿ ಫಾರ್ ಯೋರ್ ಫೈನಲ್ ಎಕ್ಸಾಮಿನೇಷನ್ ಅಂತಲೇ ನಾನು ಹೇಳ್ತಾ ಇದ್ದೀನಿ. ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಾದ ಮೇಲೆ ಸರಿಯಾಗಿ ರಿವಿಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ PU ಬೋರ್ಡ್ ರಿಲೀಸ್ ಮಾಡಿರುವಂಥ ಮಾಡೆಲ್ ಕ್ವಶನ್ ಪೇಪರ್ಸ್ನು ಡೌನ್ಲೋಡ್ ಮಾಡಿಕೊಂಡು ಸಾಲ್ವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಾನು ಮುಂಚೆನೇ ಹೇಳ್ದಂಗೆ, ನೆವರ್ ಎವರ್ ಕಂಪೇರ್ ಯು ವಿತ್ ಅದರ್ಸ್. ದಟ್ಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಫ್ರೆಂಡ್ಸೇ ಇರ್ತಾರೆ, ಅವ್ನಿಗೊಂದು 2 ಮಾರ್ಕ್ಸ್ ಜಾಸ್ತಿ ಬಂತು, ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಟಾಪರ್ ಜೊತೆನೂ ಕಂಪೇರ್ ಮಾಡಿಬಿಡಿ. ನಿಮ್ಮನ್ನು ನೀವು ಅನಲೈಸ್ ಮಾಡಿ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನವಂಬರ್ ತಿಂಗಳು ಬಂತು, ನಾನು ಹೇಳಿದೆ ಉಳಿದ 1 or 2 ಚಾಪ್ಟರ್ಸ್ ಇರುತ್ತೆ, ವೇರ್ ಯು ವಿಲ್ ಬಿ ರೈಟಿಂಗ್ ಯೋರ್ ಕ್ವಾರ್ಟರ್ಲಿ 2 ಇನ್ ದ ಡಿಸೆಂಬರ್. ಅದನ್ನೆಲ್ಲ ಓದಿ ಮುಗಿಸಿ ಆಲ್ಮೋಸ್ಟ್ ಯು ಆರ್ ಆಲ್ರೆಡಿ ರೆಡಿ ಫಾರ್ ದ ಫೈನಲ್ ಎಕ್ಸಾಮಿನೇಷನ್. ಆ ಲೆವೆಲ್ಗೆ ಪ್ರಿಪ್ರೇಷನ್ ಇಟ್ಕೊಂಡು ಫುಲ್ ಲೆಂತ್ ಪೇಪರ್ಸ್, ನಾನೇನು ಹೇಳಿದ್ನಲ್ಲ, ಮಾಡೆಲ್ ಕ್ವಶನ್ ಪೇಪರ್ಸು, PYQs ಎಲ್ಲ ಇಟ್ಕೊಳ್ಳಿ. ಎಕ್ಸಾಮ್ ಥರನೇ ಕೂತು ಮನೆಯಲ್ಲೇ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ದ್ಯಾಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೊಂದು, ಪ್ರೆಸೆಂಟೇಷನ್ ಬಗ್ಗೆ ಗಮನ ಕೊಡಿ. ಯಾವುದಕ್ಕೆ ಎಷ್ಟು ಉತ್ತರ ಬರೀಬೇಕು, ಯಾವ ಮಟ್ಟಕ್ಕೆ ಬರೀಬೇಕು, ಎಸ್ಪೆಷಲಿ ಥಿಯರಿ ಪೇಪರ್ಸ್ ಇದ್ದಾಗ, ಬಿಸ್ನೆಸ್ ಸ್ಟಡೀಸ್ ಆಗಲಿ, ಎಕನಾಮಿಕ್ಸ್, ಹೌ ಟು ರೈಟ್ ದ ಲಾಂಗ್ ಆನ್ಸರ್ಸ್, ಹೈಲೈಟ್ ಹೇಗೆ ಮಾಡಬೇಕು, ಕೀ ಪಾಯಿಂಟ್ಸನ್ನು, ಕೀವರ್ಡ್ಸ್ನ ಪ್ರತಿಯೊಂದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಮಾಡೋದ್ರಿಂದ ಯು ವಿಲ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಟೈಮ್ ಮ್ಯಾನೇಜ್ಮೆಂಟ್. ಟೈಮಿಗೆ ಸರಿಯಾಗಿ ನಾನು ಬರೆದು ಮುಗಿಸ್ತಾ ಇದ್ದೀನ, ಆಮ್ ಐ ಹ್ಯಾವಿಂಗ್ ಎಕ್ಸ್ಟ್ರಾ ಟೈಮ್ ಟು ಕ್ರಾಸ್ ವೆರಿಫೈ ಆಲ್ ದ ಆನ್ಸರ್ಸ್ ಐ ಹ್ಯಾವ್ ಡನ್. ಪ್ರತಿಯೊಂದು ನಿಮ್ಮನ್ನು ನೀವು ಅನಲೈಸ್ ಮಾಡ್ಕೊಳ್ಳಿ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಹಿಯರ್. ಅದಾದ ಮೇಲೆ ಡಿಸೆಂಬರ್ ಅಂತ ಬಂದಾಗ ಆಲ್ಮೋಸ್ಟ್ ಇನ್ನು ಒಂದೊಂದು ಚಾಪ್ಟರ್ಸ್ ಏನಾದ್ರು ಮ್ಯಾಕ್ಸ್ ಟು ಮ್ಯಾಕ್ಸ್ ಉಳಿದಿರ್ಬೋದು, ಅದನ್ನಷ್ಟೇ ಮಾಡಬೇಕು. ಬಿಟ್ಟರೆ ಬೇರೆ ಯಾವುದೇ ಹೊಸ ಹೊಸ ಟಾಪಿಕ್ಸನ್ನು ಜಾಸ್ತಿ ಮಾಡಲಿಕ್ಕೆ ಹೋಗಬೇಡಿ. ಮೇಕ್ ಶೋರ್ ಯು ಆರ್ ವೆರಿ ಸ್ಟ್ರಾಟಜಿಕ್ ಆ್ಯಂಡ್ ಫೋಕಸ್ಡ್ ಆನ್ ರಿವಿಷನ್ ದಿಸ್ ಮಂತ್. ಓಕೆ, ಇಲ್ಲಿ ಕ್ವಾರ್ಟರ್ಲಿ 2 ಎಕ್ಸಾಮಿನೇಷನ್ ಬರೀತಾ ಇರ್ತೀರ, ಅದಕ್ಕೆ ಮತ್ತೊಮ್ಮೆ ಫುಲ್ ಓದ್ಕೊಳ್ಳಿ, ರಿವಿಷನ್ ಮಾಡಿ. ಹೊಸದಾಗಿ ಆ ಟೈಮಲ್ಲಿ ಬೇರೆ ಟಾಪಿಕ್ಸನ್ನು ಓದೋಕ್ಕೆ ಹೋಗಬೇಡಿ. ಮತ್ತೊಂದು, ಪ್ರತಿಯೊಂದು ಚಾಪ್ಟರ್ನೂ ಒಂದು 2-3 ಸತಿ ರಿವಿಷನ್ ಮಾಡಿ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ,
ಫಸ್ಟು ವೀಕ್ ಚಾಪ್ಟರ್ಸ್, ಹೈ ವೇಟೇಜ್ ಚಾಪ್ಟರ್ಸ್, ರಿಪೀಟೆಡ್ PVIQs. ಈಸಿ ಚಾಪ್ಟರ್ಸ್ 1-2 ಸತಿ ಮಾಡಿದ್ರು ನಡೆಯುತ್ತೆ. ಯಾವುದು ಚಾಪ್ಟರ್ ನಿಮಗೆ ಕಷ್ಟ ಅನ್ನಿಸ್ತಾ ಇರುತ್ತೆ ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ PYQs ಆಗಲಿ, ಮಾಡೆಲ್ ಕ್ವಶನ್ ಪೇಪರ್ ಆಗಲಿ, ಆ ಚಾಪ್ಟರ್ಸಿಂದ ಯಾವ ಟೈಪ್ ಕ್ವಶನ್ಸ್ ಬರ್ತಾರೆ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಜಾಸ್ತಿನೇ ಕೊಡಿ ಅಂತ ನಾನು ಹೇಳ್ತೀನಿ ನಿಮಗೆ. ಅದಾದಮೇಲೆ ಮಾಕ್ ಟೆಸ್ಟ್ಗಳನ್ನ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇಷ್ಟನ್ನು ಮಾಡಿದ್ರಿ. ನಾವು ಬೈ ದ ಟೈಮ್ ಯು ಹ್ಯಾವ್ ಕಂಪ್ಲೀಟೆಡ್ ಡಿಸೆಂಬರ್, ಫುಲ್ ಸಿಲೆಬಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ನಾವು ದಿಸ್ ಇಸ್ ದ ಡಿಫ್ರೆನ್ಸ್. ಎಷ್ಟೋ ವಿದ್ಯಾರ್ಥಿಗಳು ಈ 6 ತಿಂಗಳನ್ನು ವೇಸ್ಟ್ ಮಾಡ್ತಾರೆ. ಬಟ್ ಅಂಡರ್ಸ್ಟ್ಯಾಂಡ್, ಇಫ್ ಯು ಹ್ಯಾವ್ ಫಾಲೋಯಿಂಗ್ ಆಲ್ ದ ಸ್ಟೆಪ್ಸ್ ವಾಟ್ ಐ ಹ್ಯಾವ್ ಸೆಡ್ ನಾವು, ಇಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಮಂತ್ ಅಂತ ಹೇಳ್ತೀನಿ ಜಾನ್ವರಿ. ಇಲ್ಲಿ ನೀವು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಇಟ್ಸ್ ದ ಮಂತ್ ಟು ಎಕ್ಸಿಕ್ಯೂಟ್. ನಾವು ಜನವರಿ ಇಸ್ ದ ಟೈಮ್ ವೇರ್ ಯು ವಿಲ್ ಬಿ ರೈಟಿಂಗ್ ಪ್ರಿಪ್ರೇಟ್ರಿ ಎಕ್ಸಾಮಿನೇಷನ್. ಪ್ರಿಪ್ರೇಟ್ರಿ ಎಕ್ಸಾಮ್ ಅಂದರೆ ಏನು ಮಕ್ಕಳೇ? ಇಟ್ ಈಸ್ ಜಸ್ಟ್ ನೀವೆಷ್ಟು ಪ್ರಿಪೇರ್ ಆಗಿದ್ದೀರಾ ನಿಮ್ಮನ್ನು ಟೆಸ್ಟ್ ಮಾಡಲಿಕ್ಕೆ ಬಿಫೋರ್ ಫೈನಲ್ ಎಕ್ಸಾಮಿನೇಷನ್ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾಯಿದ್ದಾರೆ. ಸೊ ಟೆಸ್ಟ್ ಯುವರ್ ಸೆಲ್ಫ್ ಫಾರ್ ದ ಫೈನಲ್ ಎಕ್ಸಾಮಿನೇಷನ್. ಸಿಂಪಲ್. ಆರಾಮಾಗಿ ಮಲ್ಕೊಳ್ಳಿ, ರಿವಿಷನ್ ಮಾಡಿ, ಜಾಸ್ತಿ ತಲೆನೇ ಕೆಡಿಸ್ಕೊಂಬಿಡಿ. ದಿಸ್ ಇಸ್ ಜಸ್ಟ್ ಮಂತ್ ಆಫ್ ರಿವಿಷನ್. ಇಲ್ಲಿ ಪ್ಯಾನಿಕ್ ಆಗುವಂಥ ಅವಶ್ಯಕತೆಯೇ ಇಲ್ಲ. ಇಷ್ಟು ವರ್ಷ ನೀವೇನು ಓದ್ತಾ ಇದ್ರಿ ಆ ಪ್ಯಾಟರ್ನ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಈ 6 ಮಂತ್ಸ್ ಕರೆಕ್ಟಾಗಿ ನೀವು ಫೋಕಸ್ ಮಾಡಿದಲ್ಲಿ ಇಲ್ಲಿ ನಿಮ್ಮದೇ ಆದಂಥ ನೋಟ್ಸ್ ಇರುತ್ತೆ, ಕ್ವಶನ್ ಬ್ಯಾಂಕ್ ಇರುತ್ತೆ, PYQs ಇರುತ್ತೆ, ನೀವು ಓದಿರುವಂಥ ರಿವಿಷನ್ ಶೀಟ್ಸ್ ಇರುತ್ತೆ. ಪ್ರತಿಯೊಂದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ, ಎಕ್ಸಾಮಿನೇಷನ್ಸ್ ಬರೀರಿ. ಸಿಂಪಲ್. ಸೊ ಪ್ರೀವಿಯಸ್ ಮಂತಲ್ಲಿ ಮಾಕ್ ಟೆಸ್ಟ್ ಬರ್ದಿರಾ, PYQ ಸಾಲ್ವ್ ಮಾಡಿದ್ದೀರಾ. ಯು ಆಲ್ ನೋ ನಾವು ಹೌ ಟು ಮ್ಯಾನೇಜ್ ಟೈಮ್, ಹೌ ಟು ಪ್ರೆಸೆಂಟ್ ಯುವರ್ ಆನ್ಸರ್ಸ್. ನಿಮ್ಮ ವೀಕ್ ಪಾಯಿಂಟ್ಸನ್ನು ಈಗ ಸ್ಟ್ರಾಂಗ್ ಪಾಯಿಂಟ್ಸ್ ಮಾಡ್ಕೊಂಡಿರ್ತೀರ. ಈವನ್ ಇನ್ ದಿಸ್ ಕೇಸ್ ಏನಾದ್ರು ಅಲ್ಲಿ ಇಲ್ಲಿ ಮೈನ್ಯೂಟ್ ಮಿಸ್ಟೇಕ್ಸ್ ಆದಲ್ಲಿ ಯು ಸ್ಟಿಲ್ ಹ್ಯಾವ್ 1 more ಮಂತ್. ಅದ್ರ ಬಗ್ಗೆ ಆರಾಮ್ಸೆ ಗಮನ ಕೊಟ್ಟು ಫೆಬ್ ಆ್ಯಂಡ್ ಮಾರ್ಚಲ್ಲಿ ನಿಮ್ಮ ಫೈನಲ್ ಎಕ್ಸಾಮಿನೇಷನ್ನ ಏಸ್ ಮಾಡುವಂಥದ್ದು. ಸೊ ದಟ್ ಯು ಕ್ಯಾನ್ ಬಿ ದ ಟಾಪರ್ ಆಫ್ ದ ಸ್ಟೇಟ್ ಓನ್ಲಿ. ಅರ್ಥ ಆಗ್ತಾ ಇದೆಯಲ್ಲ ಮಕ್ಕಳೇ? ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಯಾಕೆ ಹೇಳಿದೆ 95% ಹೆಡ್ ನೀವು ಇಲ್ಲಿ ಇರ್ತೀರಾ ಅಂತ ಹೇಳಿದ ಕಾರಣ, ಜೂನಿಂದ ಸ್ಟಾರ್ಟ್ ಮಾಡಿದ್ರೆ ಇದೇ ಕಾರಣಕ್ಕೆ. ವೇರ್ ದ 95% ಆಫ್ ದ ಸ್ಟೂಡೆಂಟ್ಸ್ ಸ್ಟಾರ್ಟ್ ಓಪನಿಂಗ್ ದೇರ್ ಬುಕ್ಸ್ ನೌ, ಯು ವಿಲ್ ಬಿ ಹ್ಯಾವಿಂಗ್ ಎ ವೆರಿ ಹೆಲ್ದಿ ಸ್ಲೀಪ್. ಯಾವುದೇ ರೀತಿ ಅಂತ ತೊಂದರೆ ಇರೋದಿಲ್ಲ, ಪ್ಯಾನಿಕ್ ಇರೋದಿಲ್ಲ. ಜಸ್ಟ್ ಆರಾಮಾಗಿ ಡೈಲಿ 5 to 6 hours ರಿವಿಷನ್ ಮಾಡ್ತಾ ಕೂತಿರ್ತೀರ. ದಟ್ಸ್ ದ ಬೆಸ್ಟ್ ಸ್ಟೇಟ್ ಟು ಬಿ ಇನ್ ಮಕ್ಕಳೇ. ಆ್ಯಂಡ್ ಐ ವಿಶ್ ಯು ಆಲ್ ಬಿ ಇನ್ ದ ಸೇಮ್ ಸ್ಟೇಟ್ ಅಂತ ಹೇಳ್ತಾ, ಸೊ ಇಷ್ಟೊತ್ತು ನಾನು ಹೇಳಿದ್ದನ್ನು ಫಾಲೋ ಮಾಡಿ. ಬಿಕಾಸ್ ಈ 1 ವರ್ಷ ನೀವು ಡಿಸಿಪ್ಲಿನ್ಡಾಗಿ ಪ್ರತಿಯೊಬ್ಬರು ಫೋಕಸ್ಡಾಗಿ ಓದಿದಲ್ಲಿ ಇಟ್ ವಿಲ್ ಚೇಂಜ್ ಎವ್ರಿಥಿಂಗ್ ಫಾರ್ ಯು ಮಕ್ಕಳೇ. ಬಿಕಾಸ್ ಆಬ್ವಿಯಸ್ಲಿ ಇಷ್ಟನ್ನೆಲ್ಲ ನೀವು ಪಾಲಿಸಿದಾಗ ನಾನು ಹೇಳೋದೇ ಬೇಡ, ರಿಸಲ್ಟ್ಸ್ ವಿಲ್ ಬಿ ಟಾಪ್ ನಾಚ್ ಅಂತ ಹೇಳ್ತಾ, ಮತ್ತೊಂದು ನಿಮಗೆ ಒಳ್ಳೆ ಒಳ್ಳೆ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಸಿಗುತ್ತೆ ನೀವು ಡಿಗ್ರಿ ಮಾಡೋದಾದರೆ. ಓಕೆ, 1. 2ನೇದು, ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳು ಮೋಸ್ಟ್ ಆಫನ್ ಹೋಗುವಂಥದ್ದು ಪ್ರೊಫೆಷ್ನಲ್ ಕೋರ್ಸಸ್ಗಳಿಗೆ ಲೈಕ್ CA CMA ಇಂಥ ಕೋರ್ಸ್ಗೆಲ್ಲ ನೀವು ಪ್ರಿಪೇರ್ ಆಗ್ತಾ ಇರ್ತೀರ. ಇಲ್ಲಿ ಕೂಡ ನೀವು ಟಾಪಾಗಿ ಸ್ಕೋರ್ ಮಾಡಿದಲ್ಲಿ ಟು ಟೇಕ್ ದೀಸ್ ಪ್ರೊಫೆಷ್ನಲ್ ಕೋರ್ಸಸ್ ಯು ವಿಲ್ ಬಿ ಸ್ಟಿಲ್ ವೆರಿ ವೆರಿ ಕಾನ್ಫಿಡೆಂಟ್ ಮಕ್ಕಳೇ. ಆ್ಯಂಡ್ ದಟ್ಸ್ ದ ಬೆಸ್ಟ್ ಪ್ಲೇಸ್ ಟು ಬಿ ಇನ್ ಅಂತ ಹೇಳ್ತಾ, ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಕರಿಯರ್, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್, ಈಚ್ ಆ್ಯಂಡ್ ಎವ್ರಿಥಿಂಗ್ ವಿಲ್ ಬಿ ಡಿಸೈಡೆಡ್ ಹಿಯರ್. ಐ ಆಮ್ ಟೆಲಿಂಗ್ ಯು ಗೈಸ್, ನೀವು ಇದನ್ನು ಪಾಲಿಸಿದಲ್ಲಿ ಇಲ್ಲಿ ಜಸ್ಟ್ 1 ವರ್ಡ್ ಇದೆ, ಆಪರ್ಚುನಿಟೀಸ್ ಅಂತ. ನಾನೇನು ಹೇಳ್ತಾ ಇದ್ದೀನಿ ಪಕ್ಕ ಹೇಳ್ತಾ ಇದ್ದೀನಿ, ಫಾಲೋ ಮಾಡಿ, ಡಿಸಿಪ್ಲಿನ್ಡ್ ಆಗಿರಿ. ಈ ಟಾಪ್ ಸ್ಕೋರನ್ನು ನೀವು ಫಾಲೋ ಮಾಡಿ. ನೀವು ಆಪರ್ಚುನಿಟೀಸ್ನ ಹುಡ್ಕೊಂಡು ಹೋಗುವಂಥದ್ದಲ್ಲ, ಆಪರ್ಚುನಿಟೀಸ್ ನಿಮ್ಮನ್ನ ಹುಡ್ಕೊಂಬರುತ್ತೆ, ಬಂದು ನಿಮ್ಮ ಕಾಲಡಿ ಬೀಳುತ್ತೆ. ಪ್ಲೀಸ್ ಬಿ ಇನ್ ದಟ್ ಪೊಸಿಷನ್ ಅಂತ ಹೇಳ್ತಾ ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದ ವೆರಿ ವೆರಿ ಬೆಸ್ಟ್ ಮಕ್ಕಳೇ. ಆದಷ್ಟು ಬೇಗ ಮತ್ತೊಂದು ಹೊಸ ಕಾನ್ಸೆಪ್ಟ್ ಒಟ್ಟಿಗೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.